ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿ, ಸಾಮಾಜಿಕ ಪರಿಶೋಧನಾ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಕಲಬುರಗಿ, ತಾಲೂಕಾ ಪಂಚಾಯತ್ ಆಳಂದ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಆಳಂದ್ ಇವತ್ತಿನ ದಿನ ಒಂದು ಶಾಲಾ ಪೋಷಕರ ಸಭೆ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹಾಗೂ ಪ್ರಧಾನಮಂತ್ರಿ ಪೋಷಣ ಅಭಿಯಾನ ಸಾಮಾಜಿಕ ಒಂದು ಪರಿಶೋಧನೆ ಅಂತಕ್ಕಂಥ ಒಂದು ಸೋಷಿಯಲ್ ಆಡಿಟ್ ಅಂತೇಳಿ ಕರೀತಾರೆ. ಆ ಪರಿಶೋಧನಾ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ತಾಲೂಕು ಪಂಚಾಯತಿಯ ಒಂದು ಪರಿಶೋಧನಾ ಅಧಿಕಾರಿಗಳಾಗಿರ್ತಕ್ಕಂಥ ದನ್ನಿ ಸರು, ನಮ್ಮ ಆತ್ಮೀಯರು ಹಾಗೂ ಒಂದು ಒಳ್ಳೆ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ದನ್ನಿ ಸರ್ ಅವರಿಗೆ ಈ ನಮ್ಮ ಶಾಲೆಗೆ ಒಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಸ್ಥಾನವನ್ನು ಈ SDMCಯ ಅಧ್ಯಕ್ಷರು ಆಗಿರ್ತಕ್ಕಂಥ ಈರಣ್ಣವರು ವಹಿಸ್ಕೊಳ್ಬೇಕಾಗಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗೆಳೆಯರು ಹಾಗೂ ಒಂದು ಪಂಚಾಯತಿಯ ಸಿಬ್ಬಂದಿಗಳು ಆಗಿರ್ತಕ್ಕಂಥ ನಮ್ಮ ಸಿದ್ಲಿಂಗ್ ಸರು ಹಾಗೂ ನಮ್ಮ ವೀರೇಶ್ ಅವರಿಗೂ ಕೂಡ ಇಲ್ಲಿ ಒಂದು ಆತ್ಮೀಯ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಊರಿನ ಗಣ್ಯರು ಆಗಿರ್ತಕ್ಕಂಥ ಹಾಗೂ ಈ SDMCಯ ಪದಾಧಿಕಾರಿಗಳು ಆಗಿರ್ತಕ್ಕಂಥ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಶಾಲೆಯ ಶಿಕ್ಷಕ ವೃಂದದವರಿಗೂ ಕೂಡ ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶಾಂತಮ್ಮ ಮೇಡಮ್ ಅವರಿಗೂ ಕೂಡ, ನಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ಹಾಗೂ ಈ ಎಲ್ಲ ಶಾಲಾ ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕುರಿತು ನಮ್ಮ ತಾಲೂಕು ಪಂಚಾಯತಿಯ ಸಿಬ್ಬಂದಿಗಳಾಗಿರ್ತಕ್ಕಂಥ ನಮ್ಮ ಧನ್ನಿ ಸರ್ ಅವರು ಒಂದು ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಅವರು ನಿಮಗೆ ಏನು ಹೇಳ್ತಾರ ಕೇಳ್ರಿ, ಅದು ಶಾಂತ ರೀತಿಯಿಂದ ಕೇಳಬೇಕು. ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನೆ ಶಾಲಾ ಸಭೆ ಇದ್ದಿರ್ತಕ್ಕಂಥದ್ದು. ಈ ಸಭೆಗೆ ಆಗಮಿಸ್ತಕ್ಕಂಥ ನಮ್ಮ SDMC ಅಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯರು ಮತ್ತು ಶಾಲೆಯ ಸಿಬ್ಬಂದಿಗಳಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ಶಾಲಾ ಮುದ್ದು ಮಕ್ಕಳಿಗೆ ಶುಭ ಹಾರೈಸುತ್ತಾ, ಒಳ್ಳೆಯ ದಿನಗಳ ಮುಂದಿನ ಕಾಲದಲ್ಲಿ ಬೆಳವಣಿಗೆ ಆಗಲಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಂದುವರಿಸುತ್ತೇನೆ. ಈ ಸಾಮಾಜಿಕ ಪರಿಶೋಧನೆ ಇದ್ದಿರ್ತಕ್ಕಂಥದ್ದು ಮೊದಲು ನಾವು ಪಂಚಾಯತಿಲಿ ಮಾಡ್ತಾ ಇದ್ದೀವಿ. ಪಂಚಾಯತಿಲಿ ಏನು ಮಾಡ್ತಾ ಇರ್ತೇವೆ, ನರೇಗೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ 15 ಫೈನಾನ್ಸ್ ಆಗಿದ್ದು ಸೆಂಟ್ರಲ್ ಗೌರ್ಮೆಂಟ್ ಬಂದಿರತಕ್ಕಂಥ ಸಾಮಾಜಿಕ ಪರಿಶೋಧನೆ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಇವತ್ತಿನ ದಿವಸ ಶಾಲೆಗಳಿಗೂ ಹಾಕಿದ್ದಾರೆ. ಹೋದ ವರ್ಷದಿಂದ ಈ ವರ್ಷ 2ನೇ ವರ್ಷ ಮಾಡ್ತಾ ಇರೋದು. ಹೋದ ವರ್ಷ 84 ಶಾಲೆಗಳು ಮಾಡಿದ್ದೀವಿ. ಈ ವರ್ಷ 84 ಶಾಲೆಗಳು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ. ಬಟ್ ಈ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಇಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ, ಶಾಲೆಗೆ ಚೆನ್ನಾಗಿ ಕೋಣೆಗಳವನ್ನ ಇಲ್ಲ, ಎಲ್ಲ ಶಿಕ್ಷಕರು ಈ ಶಾಲೆಗೆ ತಕ್ಕಂತೆ ಇದ್ದಾರ ಇಲ್ಲ, ಸಿಬ್ಬಂದಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರ ಇಲ್ಲ, ಶಾಲಾ ಶಿಕ್ಷಕರು ದಿನನಿತ್ಯ ಶಾಲೆಗೆ ಬರ್ತಾರ ಏನಿಲ್ಲ, ಮಕ್ಕಳು ದಿನನಿತ್ಯ ಹಾಜರಾತಿ ಆಗ್ತಾರ ಇಲ್ಲ, ಯಾವ ಮಕ್ಕಳು ಗೈರ್ಹಾಜರಾಗಿರ್ತಾರ ಆ ಮಕ್ಕಳ ಬಗ್ಗೆ ಪರಿವೀಕ್ಷಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಯಾವ ಮಕ್ಕಳು 7ನೇ ಇದ್ದಿರ್ತಾರ 8ನೇ ಇದ್ದಿರ್ತಾರ ಆ ಮಕ್ಕಳಿಗೆ ಆ ಶಾಲೆಗೆ ತಕ್ಕಂತೆ ತರಗತಿ ತಕ್ಕಂತೆ ಓದಲಿಕ್ಕೆ ಮತ್ತು ಬರೆಯಲಿಕ್ಕೆ ಮಗ್ಗಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಓದತಕ್ಕಂಥ ವ್ಯವಸ್ಥೆ ಬರ್ತಕ್ಕಂಥದ್ದು. ಈ ಒಂದು ಸಮಗ್ರವಾಗಿ ತಮ್ಮನ್ನು ಪರಿಶೀಲನೆ ಮಾಡ್ತಕ್ಕಂಥ ಈ ಸಾಮಾಜಿಕ ಪರಿಶೋಧನೆ. ಇದರ ಜೊತೆಗೆ ಹೆಚ್ಚಿನ ಒಂದು ಆಸಕ್ತಿಯಾಗಿದ್ದಿರ್ತಕ್ಕಂಥ ಹೆಚ್ಚಿನ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಬರೀಲಿಕ್ಕೆ ಬರಬೇಕು, ಅವರು ಮುಂದೆ ಬರಬೇಕಂದ್ರೆ ಅದು ಹೆಚ್ಚಿನ ಮೂಲಭೂತವಾಗಿದ್ದು ಅದು ಬೆನಿಫಿಟ್ ಆಗಿರ್ತಕ್ಕಂಥ ನಮ್ಮ ಪೋಷಕರಿದ್ದಿರ್ತಾರೆ. ಆ ಪೋಷಕರು ಮಕ್ಕಳ ಮೇಲೆ ನಿಗಾ ಇದ್ದಿರಬೇಕು. CC ಕ್ಯಾಮರಾ ಇದ್ದಾಗ ಈ ಶಾಲೆ ನಿಮ್ಮ ಗ್ರಾಮದಲ್ಲಿ ಇದ್ದವರಿಗೆ ಶಾಲೆ ಬಗ್ಗೆ ಸಮಗ್ರವಾಗಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಬಂದಿದ್ದಿರ್ತಾರೆ. ಈ ಶಾಲೆಗೆ ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರ, ಎಷ್ಟು ಮಂದಿ ಬರ್ತಾ ಇದ್ದಾರ, ಎಷ್ಟು ಮಂದಿ ಸುಟ್ಟು ಹುಡುಕಿರ್ತಾರ, ಎಷ್ಟು ಮಂದಿ ದಿನನಿತ್ಯ ಬರ್ತಾರ, ಲೇಟ್ ಮಾಡಿ ಯಾರು ಬರ್ತಾರೆ, ಬೇಗ ಯಾರು ಜಲ್ದಿ ಹೋಗ್ತಾರ, ಇವು ಬೇರೆ ಬೇರೆ ಇದ್ದಿರ್ತಕ್ಕಂಥ ಶಾಲೆ. ಬಟ್ ತಮ್ಮ ಗ್ರಾಮದಲ್ಲಿ ಶಾಲೆ ಮತ್ತು ಚೆನ್ನಾಗಿ ಇದ್ದಿರ್ತಕ್ಕಂಥ ವ್ಯವಸ್ಥೆ ಐತಿ. ಬಟ್ ಎಲ್ಲ ಸಮಯ ತಕ್ಕಂತೆ ಬರ್ತಕ್ಕಂಥ ಐತಿ.
ಬೇರೆ ಬೇರೆ ಶಾಲೆ ಇದ್ದಾವೆ. ತಾಂಡದಲ್ಲಿ ಇದ್ದಿರ್ತಕ್ಕಂಥ ಶಾಲೆ, ಬೇರೆ ಒಂದು ದೂರಗಡೆ ಇದ್ದಿರ್ತ ಶಾಲೆ, ನಮ್ಮ ಕಲ್ಲೂರಿ ಸೈಡ್ ಇದ್ದಿರ್ತು, ತವಡಾಳ ಇದ್ದಿರ್ತಕ್ಕಂಥ ನಮ್ಮ ಮಹಾರಾಷ್ಟ್ರ ಬೋರ್ಡ್ ಇದ್ದಿರ್ತು. ಅಂಥ ಒಂದು ಶಾಲೆಗಳಲ್ಲಿ ಭಾಳಷ್ಟು ತೊಂದರೆಗಳಿದ್ದಾವೆ. ಅಂಥ ಒಂದು ಶಾಲೆ ಇದ್ದಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಕಲಿಕಾ ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ಆಗೋದಿಲ್ಲ. ಒಂದೊಂದು ಶಾಲೆಗಳು ಏನಿದ್ದಪ್ಪ ಅಂತ ನಮ್ಮ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಬರೆಯಕ್ಕೆ ಬಂತು, ನಮ್ಮ ಶಿಕ್ಷಕರಿಗೆ ಕನ್ನಡನೇ ಬರ್ತಾ ಇಲ್ಲ. ನಮ್ಮ ಶಿಕ್ಷಕರಿಗೆ ಕನ್ನಡ ಓದಕ್ಕೆ ಬರೀತಾರೆ, ನಮ್ಮ ಮಕ್ಕಳು ಕನ್ನಡ ಇದ್ದಿರ್ತಾರೆ, ಅವ್ರ ಭಾಷೆ ಅವ್ರಿಗೆ ಬರ್ತಾ ಇಲ್ಲ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಳ ಅಸ್ತವ್ಯವಸ್ಥೆ ಆಗಿರ್ತಕ್ಕಂಥ ವ್ಯವಸ್ಥೆ ಐತಿ. ಯಾಕಂದ್ರೆ ಇವ್ರ ಮಾತು ಅವ್ರಿಗೆ ತಿಳಿಯಲ್ಲ, ಅವ್ರ ಮಾತು ಇವ್ರಿಗೆ ತಿಳಿಯಲ್ಲ ಅಂದ್ರೆ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಆ ಗ್ರಾಮದ ಮಕ್ಕಳ ಶಿಕ್ಷಣ ವ್ಯವಸ್ಥೆಯಲ್ಲಿ ಕುಂಠಿತಗೊಳ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದು ಗ್ರಾಮಸ್ಥರಾಗಿರ್ತಕ್ಕಂಥ ನಾವು ಈ ಗ್ರಾಮದಲ್ಲಿ ಕಲಿತಕ್ಕಂಥ ಮಕ್ಕಳು ನಮ್ಮ ಇರ್ತಾವೆ. ಈ ಗ್ರಾಮದ ಆಸ್ತಿ ನಮ್ಮ ಮಕ್ಕಳು ಇದ್ದಿರ್ತಾವೆ. ಮುಂದಿನ 20 ವರ್ಷ ಅಥವಾ 10 ವರ್ಷಕ್ಕೆ ಈ ಗ್ರಾಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಈ ನಮ್ಮ ಕಲಿತಕ್ಕಂಥ ಮಕ್ಕಳು ಇರ್ತಾವೆ. ಆ ಮಕ್ಕಳಿಗೆ ಒಳ್ಳೆ ರೀತಿ ನಾವು ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ಗ್ರಾಮ ಅಭಿವೃದ್ಧಿ ಆಗತಕ್ಕಂಥ ಅವಾಗ ನಮ್ಮ ಮನೆ ಆಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ಆ ವ್ಯವಸ್ಥಿತ ರೀತಿಯಲ್ಲಿ ನಡೆಯಲಿಕ್ಕಾಗಿರ್ತಂತ ಆ ಮಕ್ಕಳು ಮುಂದಿನ ಒಂದು ದಿನಗಳಲ್ಲಿ ಚೆನ್ನಾಗಿ ಓದ್ತಾ ಬರೀಬೇಕಂದ್ರೆ ಚೆನ್ನಾಗಿ ಬಂದರೆ ಮಾತ್ರ ಅವರ ಮುಂದಿನ ವ್ಯವಸ್ಥೆಯಲ್ಲಿ ಒಳ್ಳೆ ವಿದ್ಯಾವಂತರು ಆಗಲಿಕ್ಕೆ ಸಾಧ್ಯ ಇರ್ತಾರೆ. ನಮ್ಮ ತರಗತಿ ವ್ಯವಸ್ಥೆಯಲ್ಲಿ ನಾವು ಕನ್ನಡನೂ ಕಲಿಸ್ತಾ ಇದ್ದೀವಿ, ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ, ಅದರ ಜೊತೆಗೆ ಹಿಂದಿನೂ ಕಲಿಸ್ತಾ ಇದ್ದೀವಿ. ನಮ್ಮ ಕನ್ನಡ ಯಾರಿಗೆ ಚೆನ್ನಾಗಿ ಓದಲಿಕ್ಕೆ ಬರೆಯಕ್ಕೆ ಬರ್ತಾರೆ ನಮ್ಮ ಮಕ್ಕಳಿಗೆ ಅವರು ನಮ್ಮ ರಾಜ್ಯಾದ್ಯಂತ ಎಲ್ಲ ಕಡೆ ತಿರುಗಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಹಿಂದಿ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರ್ತಂದ್ರೆ ಇಡೀ ದೇಶ ಅಂತ ಎಲ್ಲಾದರೂ ನಮ್ಮ ಎಲ್ಲ ಕಡೆ ತಿರುಗಾಡಬಹುದು ಆ ಭಾಷೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂಗ್ಲೀಷು ಬರ್ತಿತ್ತಪ್ಪ ಅಂದ್ರೆ ಪರ್ಫೆಕ್ಟಾಗಿ ಇಂಗ್ಲೀಷ್ ಬರ್ತಿತ್ತಪ್ಪ ಅಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಅವ್ರ ಮೂಲಕ ಧೈರ್ಯ ಇದ್ದಿರ್ತದೆ. ಈ 3 ವಿಷಯಗಳನ್ನು ಚೆನ್ನಾಗಿ ನಮ್ಮ ಮಕ್ಕಳು ಅರಿತುಕೊಳ್ಳಬೇಕು. ಮಾನಸಿಕವಾಗಿ ಮಕ್ಕಳು ಯಾವಾಗಲೂ ಧೈರ್ಯದಿಂದ ಎಲ್ಲ ರೀತಿ ಚೆನ್ನಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯ ಇರ್ತದೆ. ಮತ್ತು ನೀವು ದೈಹಿಕವಾಗಿ ಯಾವಾಗ ಸದೃಢವಾಗಿರ್ತೀರಿ ಅವಾಗ ಇಡೀ ಪ್ರಪಂಚದಲ್ಲಿ ಯಾವ ಮೂಲೆ ಹೋದ್ರೂ ನೀವು ಓದ್ತಾ ಇರ್ತಕ್ಕಂಥ ವ್ಯವಸ್ಥೆ ಈಗಿನ ದಿನ ಆಯಿತು. ಅದಕ್ಕೆ ನೀವು ಮಕ್ಕಳಾಗಿರ್ತಕ್ಕಂಥವ್ರು ಚೆನ್ನಾಗಿ ಓದ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ನಮ್ಮ ಗ್ರಾಮದಲ್ಲಿ ಎಷ್ಟೋ ಚೆನ್ನಾಗಿ ಶಾಲೆ ಕಲ್ತವ್ರು ಇದ್ದಾರೆ, ಎಷ್ಟೋ ಮಂದಿ ಮನೆಗೆ ಇದ್ದಿರ್ತಾರೆ, ಎಷ್ಟೋ ಮಂದಿ ಒಕ್ಕಲ್ತನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅವರು ಉದಾಹರಣೆ ತಗೊಂಡ್ಕಂದ್ರೆ ನೀವು ಶಾಲೆ ಕಲಿತಕ್ಕಂಥ ನಿಮ್ಮ ಯಾವುದೇ ಕೊರತೆ ಆಗಬಾರ್ದು ಮಕ್ಕಳಲ್ಲಿ. ನೀವು ಇವತ್ತಿನ ದಿವಸ ಎಷ್ಟು ಚೆನ್ನಾಗಿ ಶಾಲೆ ಕಲಿತೀವೋ ಅಷ್ಟು ನೀವು ಜಗತ್ತಿನಾದ್ಯಂತ ಓಡಾಡೋಕ್ಕೆ ಅವಕಾಶ ಇದ್ದಿರ್ತಕ್ಕಂಥ ಶಾಲೆ ಒಂದೇ ಮಾತ್ರ. ಇದೊಂದು ಬಿಟ್ಟು ನಾವು ಏನೂ ಮಾಡೋಕ್ಕೆ ಬರಲ್ಲ. ನಾವು ಬೇರೆ ಶಾಲೆ ಚೆನ್ನಾಗಿ ಕಲಿತ್ರೆ ಬೇರೆ ಬೇರೆ ಕೆಲಸ ಮಾಡ್ಕೋಬೋದು, ಬೇರೆ ಏನಾದರೂ ಮಾಡಿ ಬದುಕ್ಬೋದು ಇಲ್ಲದಲ್ಲ. ಈ ವಯಸ್ಸು ನಾವು ಪ್ರಗತಿ ಹೊಂದಬೇಕು, ಬೆಳವಣಿಗೆ ಆಗಬೇಕು, ಏನಾದರೂ ಟೆಕ್ನಿಕಲ್ ಆಗಿ ಚೇಂಜಸ್ ಆಗಬೇಕು, ಮತ್ತು ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಬೇಕು, ಇಂಡಸ್ಟ್ರಿಯಲ್ ಆಗಿರ್ಬೋದು. ನಾವು ಚೆನ್ನಾಗಿ ಶಾಲೆ ಕಲಿತಾಗ ಮಾತ್ರ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇರ್ತದೆ. ಒಂದು ವೇಳೆ ನಾವು ಚೆನ್ನಾಗಿ ಶಾಲೆ ಕಲೀಲಿ ಅಂದ್ರೆ ನಾವು ನಮ್ಮ ತಾಯಿ ತಂದೆಗೆ ಅದೇ ರೀತಿ ಇರ್ತೀವಿ. ಅವರು ಜನತೆ ಬೆಳಗ್ಗೆ ಹೇಳ್ತಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಶ್ರಮ ಪಡ್ತಿರ್ತಾರೆ ನಮ್ಮ ತಾಯಿ ತಂದೆ. ಅವರು ಶ್ರಮ ಎಂದು ನಮ್ಮ ತಾಯಿ ತಂದೆ ಶ್ರಮ ವ್ಯವಸ್ಥೆಯನ್ನು ಅವ್ರ ಶ್ರಮ ಎಂದು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬಾರ್ದು. ನಿಮ್ಮ ಮಕ್ಕಳಾಗಿರ್ತಕ್ಕಂಥದ್ದು ನಿಮ್ಮ ನಿಗಾ ಇರಬೇಕು. ಮುಂದೆ ನಿಮಗೆ ಬೆಳಗ್ಗೆ ಹೇಳ್ತಾರೆ, ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ಚಹಾ ಮಾಡ್ತಾರೆ, ಏಟು ಬಟ್ಟೆ ಬರೀ ಎಲ್ಲ ನಿಮಗೆ ವ್ಯವಸ್ಥೆ ಮಾಡ್ತಿರ್ತಾರೆ ಮಕ್ಕಳಾದ್ರೆ ನಿಮ್ಮ ತಾಯಿ ತಂದೆ. ನಮ್ಮ ಮುಂದೆ ನನ್ನ ಮಗ ಚೆನ್ನಾಗಿದೆ, ನನ್ನ ಮಗಳು ಚೆನ್ನಾಗಿದೆ, ಅವಳ ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕು, ಮುಂದಿನ ಒಂದು ಅದು ಒಳ್ಳೆಯವಳಾಗಿರ್ಬೇಕು, ಒಳ್ಳೆ ಅಧಿಕಾರಿ ಆಗಬೇಕು, ಒಳ್ಳೆ ಒಂದು ರೀತಿಯಲ್ಲಿ ಚೆನ್ನಾಗಿ ಬೆಳೀಲಿಕ್ಕೆ ಓದಬೇಕು ಉದ್ದೇಶಕ್ಕೋಸ್ಕರ ನಿಮ್ಮ ತಾಯಿ ತಂದೆ ನೀವು ಕಷ್ಟಪಟ್ಟು ನಿಮಗೆಲ್ಲ ಶಾಲೆಗೆ ಹಾಕಿರ್ತಾರೆ. ಅದೇ ಉದ್ದೇಶಕ್ಕೋಸ್ಕರ ಸರ್ಕಾರ ನಿಮಗೆ ನಿಮ್ಮ ಗ್ರಾಮದಲ್ಲಿ ಶಾಲೆ ಇರ್ತದೆ, ನಮ್ಮ ಶಾಲಾ ಶಿಕ್ಷಕರು ಇರ್ತದೆ, ಬಿಸಿ ಊಟ ಇಟ್ಟಿದ್ರೆ, ಬಟ್ಟೆ ಕೊಡ್ತಾ ಇದ್ದಾರೆ, ಬಟ್ಟೆ ಪುಸ್ತಕ ಕೊಡ್ತಾರೆ, ವಿವಿಧ ಏನೇನೋ ನಾವು ಶಾಲೆಗೆ ಬೇಕಾಗ್ತದೆ ಸಮಗ್ರವಾದ ಆಟ ಆಗಿರ್ಬೋದು, ಗಿರೋಟ್ ಆಗಿರ್ಬೋದು, ಕ್ವಶನ್ಸ್ ಆಗಿರ್ಬೋದು, ಪ್ರಶ್ನೆ ಆಗಿರ್ಬೋದು, ಏನಾದರೂ ಸಂಬಂಧಪಟ್ಟಿರ್ತಾರೆ ಸರ್ಕಾರ ಎಲ್ಲ ರೀತಿ ವ್ಯವಸ್ಥೆ ಕೊಟ್ಟರೆ. ಆದರೂ ಸಹಿತ ನಮ್ಮ ಮಕ್ಕಳ ವಿದ್ಯಾರ್ಹತೆಯಲ್ಲಿ ಬಹಳಷ್ಟು ಕಡಿಮೆ ಇದ್ದೀವಿ ನಾವು. ಯಾಕಂದ್ರೆ ಕಡಿಮೆ ಇದ್ದೀವಿ ಅಂದ್ರೆ ನಮಗೆಲ್ಲ ರೀತಿಯಲ್ಲಿ ಫೆಸಿಲಿಟಿ ಸಿಕ್ಕದ. ಬರೀ ನಾವು ಫೆಸಿಲಿಟಿ ಸಿಕ್ಕದೆ ಹ್ಯಾಂಗಪ್ಪ ಬದುಕ್ತಾ ಇದ್ದೀವಿ ಅಷ್ಟೇ. ನಮ್ಮ ಹಿಂದಕ್ಕೆ 100 ವರ್ಷ ಆದ್ರ ಮೇಲೆ ನಮ್ಮ ತಾತ ಮುಖ್ಯ ಅವರು ಬದುಕಿದ್ದಾರೆ. ನಾವು ಲೇಟೆಸ್ಟಾಗಿ ಬದುಕ್ತಾ ಇದ್ದೀವಿ, ಬಟ್ಟೆ ಉಟ್ಕೊಂಡು ನೀಟಾಗಿ ಊಟ ತಿಂದು ಬದುಕ್ತಾ ಇದ್ದೀವಿ. ನಮ್ಮ ಬೆಳವಣಿಗೆ ಯಾವ ರೀತಿ ಆಗ್ಬೇಕಂದ್ರೆ ನಮ್ಮ ಮೆಂಟಾಲಿಟಿ ನಮ್ಮ ಸಾಮರ್ಥ್ಯ ಬೌದ್ಧಿಕವಾಗಿ ಹ್ಯಾಂಗಿರ್ಬೇಕಂದ್ರೆ ಎಲ್ಲ ರೀತಿ ಅಂತಕ್ಕಂಥಾಗಿರ್ಬೋದು, ಶ್ರಮ ಪಟ್ಟಿರ್ತಕ್ಕಂಥದ್ದು, ತೋಟಗಾರಿಕೆ, ಅದಕ್ಕೆ ಟೆಕ್ನಾಲಜಿ ಏನಾಗಿ ಬಂದಿರ್ತದೆ ಅದಕ್ಕೋಸ್ಕರ ಅಂತ ಬೆಳೀತಕ್ಕಂಥ ವ್ಯವಸ್ಥೆ ಇತ್ತು. ಬೇರೆ ಬೇರೆ ಜಪಾನ್ ಆಯಿತು, ಅಮೇರಿಕ ಆಯಿತು, ಅವರೆಲ್ಲ ಅವ್ರ ಮಕ್ಕಳಿಗೆ ಎಜುಕೇಷನ್ ಇದ್ರ ಜೊತೆಗೆ ಬೇರೆ ಬೇರೆ ಕೊಡ್ತಾ ಇದ್ದಾರೆ. ಅಂಥ ಒಂದು ಮುಂದುವರಿದ ರಾಷ್ಟ್ರಗಳಾಗಿರ್ತಕ್ಕಂಥವು ಅವ್ರ ಬಲ್ಯಕ್ಕೆ ಭೂಮಿ ಜನಸಂಖ್ಯೆ ಕಡಿಮೆ ಇದ್ದು ಭೂಮಿ ಜಾಸ್ತಿ ಆಯಿತು. ಅವ್ರು ಟೆಕ್ನಿಕಲ್ ಆಗಿ ಮಾಡ್ತಾರೆ. ನಮ್ಮ ಬಲ್ಯಕ್ಕೆ ಜನಸಂಖ್ಯೆ ಜಾಸ್ತಿ ಇದ್ದು ಭೂಮಿ ಕಡಿಮೆ ಬೀಳ್ತಕ್ಕಂಥ ವ್ಯವಸ್ಥೆ ಅದು. ಅದಕ್ಕೆ ನಾವು ಹೆಚ್ಚಿನ ಒಂದು ಶಾಲೆ ಚೆನ್ನಾಗಿ ಕಲ್ತಾಗ ಮಾತ್ರ ನಾವು ಎಲ್ಲ ಕಡೆ ತಿರುಗಾಡಕ್ಕೆ ಸಾಧ್ಯ ಇರ್ತಾರೆ. ನೀವು ಇಲ್ಲಿ ಎಲ್ಲ ಮಕ್ಕಳು ಇದ್ದಿರೋ ಹೊಸ ಮಂದಿ ಯಾವ ಮಕ್ಕಳನ್ನು ದಡ್ರಲ್ಲ,
ಇದು ನೀವು ಕಲಿಯಕ್ಕೆ ಮನವರಿಕೆ ಮಾಡ್ಕೋಬೇಕು ನೀವು ಎಲ್ಲ ಮಕ್ಕಳು. ನಾ ದಡ್ಡ ಇದ್ದೀನಿ, ಒಬ್ಬರೇ ಹುಷಾರಿದ್ದಾರ, ಅವ್ರು ಹುಷಾರಿದ್ದಾರ, ಇದು ಯಾವುದೇ ಮನೋಭಾವನೆ ಬೇಡ. ನೀವು ಇದ್ದಿರ್ತಕ್ಕಂಥ ನಿಮ್ಗೆ ಅವಕಾಶ ಅದ, ನಿಮಗಿನ್ನ ಎಲ್ಲ ಮಕ್ಕಳಿಗೆ ಓದಲಕ್ಕೆ ಅವಕಾಶ ಅದ, ಬರೀಲಕ್ಕೆ ಅವಕಾಶ ಅದ, ಏನೆಲ್ಲ ಪ್ರತಿಭೆ ಮಾಡ್ತಕ್ಕಂಥ ಈ ಶಾಲೆ ಒಂದೇ ನಿಮಗೆ ಪ್ರಗತಿ ಹೊಂದಲಕ್ಕಂತ ನೀವು ಶಾಲೆಯಿಂದ ಮಾತ್ರ ಚೆನ್ನಾಗಿ ಕಲಿತಾಗ ಮಾತ್ರ ನೀವು ಬೆಳವಣಿಗೆ ಆಗಕ್ಕೆ ಸಾಧ್ಯ ಅಂತ. ನೀವು ಬೇರೆ ಒಂದು ಏನಾದರೂ ಹೊಸತನ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಅಂತ. ನೀವು ಎಲ್ಲರ ಮೇಲೆ ಒಂದು ಏಮ್ಸ್ ಇರಬೇಕು. ನಾನು ಶಾಲೆ ಕಲ್ತರ ಮುಂದೆ IAS ಆಫೀಸರ್ ಆಗ್ತೀನಿ, SP ಆಗ್ತೀನಿ, DC ಆಗ್ತೀನಿ, ಸೈಂಟಿಸ್ಟ್ ಆಗ್ತೀನಿ, ಏರೋಪ್ಲೇನ್ ನಡ್ತೀನಿ, ಹೆಲಿಕಾಪ್ಟರ್ ನಡ್ತೀನಿ, ರೈಲ್ವೆ ನಡ್ತೀನಿ, ಇಂಥ ಎಲ್ಲ ಟೆಕ್ನಿಕಲ್ ಆಗಿ ನಿಮ್ಮ ಬಲ್ಯಕ್ಕೆ ಒಂದು ಏಮ್ಸ್ ಇರಬೇಕು. ಅಂದಾಗ ಮಾತ್ರ ನೀವು ಬೆಳವಣಿಗೆ ಆಗಲು ಸಾಧ್ಯತೆ. ಮೊದಲ ಒಂದು 2 ಮಧ್ಯೆ ಓದಕ್ಕೆ ಬಂದ್ರೆ ಒಂದೆರಡು ಬಂದರೂ ಸಾಕು, ಅದೇ ದೊಡ್ಡದು ತಿಳ್ಕೊಬಾರ್ದು. ಅವತ್ತಿಗೆ 10 ಪಟ್ಟು ನೀವು ಓದ್ತಕ್ಕಂಥ ವ್ಯವಸ್ಥೆ ಮಾಡೋದು. ಅಂದಾಗ ಮಾತ್ರ ನೀವು ಅದಕ್ಕೆಲ್ಲ ಹೆಣ್ಣುಮಕ್ಕಳು ದೊಡ್ಡ ಮಕ್ಕಳು ಚೆನ್ನಾಗಿ ಓದಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಸಾಮಾಜಿಕ ಪರಿಶೋಧನೆ ಮತ್ತು ಈ ಪಾಲಕರ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ, ನಿಮ್ಮ ಬೆಳವಣಿಗೆ ಚೆನ್ನಾಗಿರ್ಬೇಕು. ಇದೇನಾದರೂ ತೊಂದರೆ ಇದ್ದಿರ್ತದೆ ನೋಡಿ, ಬಟ್ ಏನೂ ತೊಂದರೆ ಇಲ್ಲ. ಒಳ್ಳೆಯ ಸ್ಕೂಲ್ ಅದ, ನಿಮ್ಮ ಕಲಿಕಾ ವ್ಯವಸ್ಥೆಯಿಂದ ಚೆನ್ನಾಗಿ ವ್ಯವಸ್ಥೆ ಇದ್ದಿರ್ತಕ್ಕಂಥದ್ದು. ಈ ಶಾಲೆ ಆವರಣದೊಂದು ಲೈಟಿನ ಕಂಬ ಐತಿ, ಅದನ್ನು ತೆಗಿತಕ್ಕಂಥ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಅದು ಈ ಶಾಲೆ ಸುತ್ತಮುತ್ತಲು ಸ್ವಲ್ಪ ಕಸ ಕಡ್ಡಿ ವಾಸನೆ ಬರಕತ್ತ ನಮ್ಮ ಮಕ್ಕಳಿಗೆ. ಈ ಹಿಂದ್ಗಡೆ ಶಾಲೆಗೆ ಹೋದಾಗ ಕಿಟಕಿ ಎಲ್ಲ ಮುಚ್ಚಿದ್ದಾರೆ, ಕತ್ತಲು ಬೀಳಕತ್ತ. ಯಾಕೆ ಮುಚ್ಚಿದ್ದೀರ ಅಂತ ಕೇಳಿದಾಗ ಮಕ್ಕಳಿಗೆ ವಾಸನೆ ಬರ್ತದೆ, ಸ್ಮೆಲ್ ಬರ್ತದೆ. ಅದಕ್ಕೆ ಈ ಶಾಲೆಯಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ನಿಮ್ಮ ಗ್ರಾಮಸ್ಥರ ಮಕ್ಕಳಿದ್ದಾವೆ, ಅವ್ರು ನಿಮ್ಮ ಆಸ್ತಿನೇ. ಇವತ್ತು ನಿಮ್ಮ ಆಸ್ತಿ ನಿಮ್ಮ ಊರಾಗೆ ನಮ್ಮ ಹಿರಿಯರಿದ್ದರು, ನಮ್ಮ ಆಸ್ತಿ ಊರಾಗವ. ಈ 10 ವರ್ಷ ಈಗ ಅವ್ರನ್ನೇ ಆಗ್ತೇವ. ಈ ಮಕ್ಕಳು ಚೆನ್ನಾಗಿ ಶಾಲೆ ಕಲ್ತಾಗ ಮಾತ್ರ ಅವರು ಸ್ವಚ್ಛತೆಯಿಂದ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಅದ. ಇವತ್ತಿನ ದಿವಸ ಆಧುನಿಕ ಯುಗ ಇದ್ದಿರ್ತಕ್ಕಂಥದ್ದು ಭಾಳ ನೂರಾರು ರೋಗಗಳು ಬರ್ತಕ್ಕಂಥ ವ್ಯವಸ್ಥೆ. ಯಾವುದೇ ರೋಗಕ್ಕೆ ನಾವು ಆಸ್ಪದ ಮಾಡಿಕೊಡೋದೆ ಸ್ವಚ್ಛತೆ ಹೊಂದಿರೋಣ, ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಪಡೆದಾಗ ಮಾತ್ರ ನಾವು ಶಾಲೆ ಕಲ್ತಿರ್ತಕ್ಕಂಥದ್ದು ಒಂದು ಉಪಯೋಗ ಆಗ್ತಕ್ಕಂಥದ್ದು. ಅದು ನಮ್ಮನ್ನು ಮುಂದಿನ ದಿನಗಳಿಗೆ ಒಳ್ಳೆಯ ರೀತಿ ಬೆಳವಣಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈ ಶಾಲೆಯ ಮುಖಾಂತರ ನಮ್ಮ ಇಡೀ ಜಗತ್ತಿನಾದ್ಯಂತ ಹೆಸರು ಬರ್ತಕ್ಕಂಥದ್ದು ವ್ಯವಸ್ಥೆ ಆಗಬೇಕು. APJ ಅಬ್ದುಲ್ ಕಲಾಂ ಅವರು ಪೇಪರ್ ಹಾಕ್ತಿರಿದ್ದರು, ಅವರೇನು ಕಾಂಗ್ರೆಸ್ಗೆ ಹೋಗಿ ಬೇರೆ ಪೇಪರ್ ಹಾಕ್ತಕ್ಕಂಥ ಇವತ್ತು ರಾಷ್ಟ್ರಪತಿ ಆಗೋದು. ಯಾಕೆ ನಾವು ಬೌದ್ಧಿಕ ಮತ್ತು ಆ ರೀತಿ ಇದ್ದಿರ್ತಕ್ಕಂಥ ಇವತ್ತು ನಮ್ಮ ದೇಶದ ಕೀರ್ತಿ ತಂದಿರ್ತಕ್ಕಂಥವ್ರು ಅಬ್ದುಲ್ ಕಲಾಂ ಅವರೇ. ಅಣುವಸ್ತ್ರ ಬೇರೆ ಬೇರೆ ಸೈಂಟಿಸ್ಟ್ ಮುಖಾಂತರ ಹೆಚ್ಚಿನ ಒಂದು ನಮ್ಮ ತಂತ್ರಜ್ಞಾನ ಮಾಡಿಕೊಟ್ಟಿರ್ತಕ್ಕಂಥವ್ರು ಅವರೇ ಇದ್ದಾರೆ. ನೆನೆಸಬೇಕು ಇವತ್ತಿನ ದೇಶ ಬಲಿಷ್ಠವಾಗಿಲ್ಲ ಕಾರಣ ನಿಮ್ಮಂಥ ಮಕ್ಕಳು ಚೆನ್ನಾಗಿ ಓದಿರ್ತಕ್ಕಂಥ ವ್ಯವಸ್ಥೆಯಲ್ಲೇ ನಮ್ಮ ದೇಶ ಬಲಿಷ್ಠವಾಗಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಓದತಕ್ಕಂಥ ವ್ಯವಸ್ಥೆ ಮಾಡಿ ಸರ್ಕಾರ ಊಟ ಕೊಡ್ತದೆ, ಬಟ್ಟೆ ಕೊಡಕತ್ತ, ಎಲ್ಲ ಕೊಡಕತ್ತ. ಕೊಟ್ಟಿರ್ತಕ್ಕಂಥದ್ದು ಯಾವುದೂ ಖುಷಿ ಅಟ್ಟತ್ತು ತಿಳ್ಕೊಬಾರ್ದು. ಎಲ್ಲ ಮಕ್ಕಳು ನಮ್ಮ ತಾಯಿ ತಂದೆ ನಾವು ಕಿರಾಣಿ ದುಕಾನಕ್ಕೆ ಹೋಗಿರ್ಬೋದು, ಬಟ್ಟೆ ದುಕಾನಕ್ಕೆ ಹೋಗಿದ್ದೀವಿ, ಬೇರೆ ಬೇರೆ ಸಾಮಾಜಿಕ ಹೋಗ್ತೀವಿ. ಅಲ್ಲಿ ನಮ್ಮ ತಾಯಿ ತಂದೆಯರು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ತಿರ್ತಾರೆ. ಆ ತೆರಿಗೆ ಮುಖಾಂತರ ಸರ್ಕಾರಕ್ಕೆ ಏನು ಭರ್ತಿ ಆಗಿರ್ತಲ್ಲ ಅದು ನಮ್ಮ ಶಾಲೆಗಳಿಗೆ ನೀಡ್ತಾ ಇರ್ತಿರ್ತಾರೆ. ಶಾಲೆಗಳಾಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಮುಖಾಂತರ ಶಾಲೆ ಮತ್ತು ವಿವಿಧ ಸೌಲಭ್ಯಗಳು ಅದು ಪಡೆಯಲಿಕ್ಕೆ ಸಾಧ್ಯ ಆಗಿತ್ತು. ಅದಕ್ಕೆ ನಮ್ಮ ಮಕ್ಕಳು ಹೇಳ್ತಕ್ಕಂಥ ಇಷ್ಟೇ, ಸರ್ಕಾರಿ ಶಾಲೆ ಯಾವುದೂ ಪುರುಷಕ್ಕೆಲ್ಲ ನಾವು ಕಟ್ಟಿರ್ತಕ್ಕಂಥ ಶ್ರಮ ನಮಗೆ ಬರಕತ್ತ, ಅದರಿಂದ ನಾವು ವೇಸ್ಟ್ ಮಾಡಬಾರ್ದು. ನಾವು ನಮ್ಮ ಕಲಿಯಕ್ಕೆ ಇಷ್ಟೊಂದೆಲ್ಲ ಸರ್ಕಾರ ನೀಡಕ್ಕಂತಂದು ಇದು ಹೆಚ್ಚಿನ ವಿದ್ಯಾರ್ಥಿ ಕಲ್ತ ಕಸಲ್ಲಿ ಯಾವಾಗ ನೀವು ತೋರಿಸ್ತೀವಿ. ಈ ಕೆಲವರು ಗ್ರಾಮದಲ್ಲಿ ಯಾವಾಗ ನೀವು IAS ಆಫೀಸರ್ ಆಗ್ತಿರೋ, KS ಆಗ್ತಿರೋ, SP ಆಗ್ತಿರೋ, DC ಆಗ್ತಿರೋ, ಇಡೀ ರಾಜ್ಯ ತುಂಬ ಹೆಸರು ಬರ್ತಿರ್ತೀವಿ ಕೆಲವರು. ಅವಾಗ ನಿಮ್ಮ ತಾಯಿ ತಂದೆ ಕಲ್ತಕ್ಕಂಥ ಹೆಸರು ಬರ್ತದೆ, ಈ ಗ್ರಾಮದ ಹೆಸರು ಬರ್ತದೆ, ಕಲಿಸಿರ್ತಕ್ಕಂಥ ಶಿಕ್ಷಕದ ಹೆಸರು ಬರ್ತದೆ. ಅದಕ್ಕೆ ನೀವು ಎಲ್ಲ ಮಕ್ಕಳು ಇವತ್ತ ಪ್ರಯತ್ನ ಮಾಡಿ, ಯಾರೂ ದಡ್ರಲ್ಲ. ನಾವು ಒಳ್ಳೆಯ ಒಂದು ಏನಾದರೂ ಹಾಗೆ ಆಗ್ತೀವಿ ತೋರಿಸ್ತೀವಿ ಅಂತ ನಿಮ್ಮಲ್ಲೇ ಒಂದು ಗುರಿ ಇಟ್ಕೊಂಡಿರೋದು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯ ವಿದ್ಯಾರ್ಥಿಗಳ ಹೊರಬರ್ತಕ್ಕ ಸಾಧ್ಯ ಆಗ್ತದೆ ಹೇಳ್ತಾ ನಾನು ಎರಡು ಮಾತುಗಳನ್ನು ತಮಗೆಲ್ಲ ಧನ್ಯವಾದ. ಸಾಮಾಜಿಕ ಪರಿಶೋಧನಾ ಇವತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮುಖಾಂತರ ಇವತ್ತು ಸಾಮಾಜಿಕ ಪರಿಶೋಧನೆ ಅಂತ ನಡೀತಾ ಇದೆಯಲ್ಲ, ಇದು ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ನಮ್ಮ ದನ್ನಿ ಸರ್ ಅವರು ಭಾಳಷ್ಟು ಒಳ್ಳೆಯ ವಿಷಯ ಆಯಿತು, ಒಳ್ಳೆಯ ವಿಚಾರಗಳಾಯಿತು, ಒಳ್ಳೆಯ ಸಂಗತಿಗಳು ನಮ್ಮ ಸಾಮಾಜಿಕವಾಗಿಯೂ ಕೂಡ ಹಾಗೂ ನಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆಯೂ ಕೂಡ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಅದ್ರಾಗ ನಾವು ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕಪ್ಪ ಅಂದ್ರೆ, ಇದು ಸರ್ಕಾರ ಅಂದರೆ ನಾವೇ. ಸರ್ಕಾರ ಅಂದ್ರೆ ಮತ್ತೆ ಯಾರೂ ಅಲ್ಲ, MP MLAಗಳಿಗೆ ಆರಿಸಿ ಕಳಿಸೋರು ನಾವೇ. ನಮ್ಮ ದುಡ್ಡಿನಾಗೆ ಇದು ಸರ್ಕಾರ ನಡೀತದೆ. ನಮಗೆ ಕೊಡ್ತಕ್ಕಂಥ ಈ ಸೌಲಭ್ಯ ಇರ್ಬೋದು ಹೇಳಿದರು ಸರ್ ಅವರು. ನಾವು ಪ್ರತಿಯೊಂದು ವಸ್ತುವಿನ ಮೇಲೆ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ. ಊಟ ಅನಾಜ್ ಹಿಡ್ಕೊಂಡು, ಅನ್ನ ಸಾಮಗ್ರಿ ಹಿಡ್ಕೊಂಡು ಪ್ರತಿಯೊಂದಕ್ಕೂ
ನಮ್ಮಿಂದ ಹೋಗ್ತಕ್ಕಂಥ ದುಡ್ಡೇ ರಿಟರ್ನ್ ನಮಗೆ ನಮ್ಮ ಮೇಲೆ ಖರ್ಚು ಮಾಡ್ತಾರೆ ಸರ್ಕಾರಕ್ಕೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಯಾವ ರೀತಿ ನಮ್ಮ ದುಡ್ಡು ವೇಸ್ಟ್ ಆಗ್ಲತ್ತದ, ಅದೇನು ಸದುಪಯೋಗ ಆಗ್ಲತ್ತದ ಅಂತಕ್ಕಂಥ ಒಂದು ಏನು ಲೆಕ್ಕ, ಆ ಒಂದು ಪರಿಶೋಧನೆ ಇದು ಈ ಸಾಮಾಜಿಕ ಪರಿಶೋಧನೆ. ಅದಕ್ಕೆ ಅವ್ರು ಏನು ಹೇಳಿದ್ರಪ್ಪ ಅಂದರು, ಒಂದು ಭಾರಿ ವಿಚಾರ ಹೇಳಿದ್ರು, ನಮ್ಮ ದುಡ್ಡು ಒಯ್ದು ನಮಗೆ ಕೊಡ್ತಾ ಇದ್ದಾರೆ, ಅದ್ರ ಸದುಪಯೋಗ ನಾವೆಲ್ಲರೂ ತಕ್ಕೋಬೇಕು. ಅದಕ್ಕೆ ಒಳ್ಳೆಯ ಒಂದು ಶಿಕ್ಷಣ ಪಡ್ಕೋರಿ, ಊರಾಗ ಸಾಮಾಜಿಕವಾಗೂ ಗ್ರಾಮಸ್ಥರು ಕೂಡ ಹೆಲ್ಪ್ ಮಾಡ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಹೇಳಿರ್ತಕ್ಕಂಥ ನಮ್ಮ ದನ್ನಿ ಸರ್ ಅವರಿಗೆ ಒಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೂಡ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರು ಕೂಡ ಒಂದು 4 ವಿಚಾರ ಹೇಳಬೇಕಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕಲಬುರಗಿ, ಸಾಮಾಜಿಕ ಪರಿಶೋಧನಾ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಕಲಬುರಗಿ, ತಾಲೂಕ್ ಪಂಚಾಯತ್ ಆಳಂದ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಆಳಂದ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಲ್ಲೂರ, ತಾಲೂಕು ಆಳಂದ, ಜಿಲ್ಲಾ ಕಲಬುರಗಿ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹಾಗೂ ಪ್ರಧಾನಮಂತ್ರಿ ಪೋಷಣಾ ಅಭಿಯಾನ ಸಾಮಾಜಿಕ ಪರಿಶೋಧನಾ ಶಾಲಾ ಪೋಷಕರ ಸಭೆ ಸಭೆಗೆ ಆಗಮಿಸತಕ್ಕಂಥ ನಮ್ಮ ದನ್ನಿ ಸರ್ಗೂ ಹಾಗೂ ಬಂದಿರತಕ್ಕಂಥ ಅವರ ಸಿಬ್ಬಂದಿಯವರಿಗೂ, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಗ್ರಾಮ ಪಂಚಾಯತಿ ಇಂದ ಬಂದಿರ್ತಕ್ಕ ಸಿಬ್ಬಂದಿಯವರಿಗೂ ಎಲ್ಲರಿಗೂ ಧನ್ಯವಾದಗಳು. ಇವತ್ತೇನಪ್ಪ ಅಂದ್ರೆ ನಮ್ಮ ಸಮಾಜದಾಗ ಏನು ಹೇಳೋದಂದ್ರೆ, ಒಟ್ಟು ಶಾಲೆ ಕಲಿಗೆ ಹೆಂಗಪ್ಪ ಅಂದ್ರೆ ಒಟ್ಟು ಶಿಕ್ಷಣ ಎಂಬುದು ದುಡ್ಡಿನ ವ್ಯವಸ್ಥೆ ಆದಂಗೆ ಇತ್ತು. ಸರ್ಕಾರ ಶಾಲೆಯಿಂದ ಒಟ್ಟ ಕಿಮ್ಮತ್ ಇಲ್ಲದಂಗೆ ಟೋಟಲ್. ಒಟ್ಟು ಸರ್ಕಾರ ಶಾಲೆ ಕಲಿಸ್ಬೇಕಾದ್ರೆ ಏನಂತಾರೆ, ಇಲ್ಲಿ ಶಿಕ್ಷಕರು ಒಳ್ಳೆಯದಿಲ್ಲ, ಆಯ್ತು ಇದು ಇಲ್ಲ ಅದಕ್ಕೆ ಒಂದು ಟೈಪ್ ಒಂದು ಗ್ಯಾರಂಟಿ ಕೊಡ್ತಾರೆ. ಈಗ ಸರ್ಕಾರ ಶಾಲೆ ಏನಾಯ್ತು ಸೌಲಭ್ಯ ಎಲ್ಲಿ ಇಲ್ಲ, ನಿಮ್ಗೆ ಅರ್ಥ ಆಗೋದು ಒಬ್ರಿಗೆ ಒಂದು ತೋರಿಸ್ಲಿಕ್ಕೆ. ಅದಕ್ಕೆ ಎಲ್ಲರೂ ಇವ್ರೇನು ಟೀಚರ್ ಇರ್ತಾರೆ, ಟೀಚಿಂಗ್ ಚಾನ್ಸ್ ಫಸ್ಟ್ ಕ್ಲಾಸ್ ಕಲ್ತಾರೆ. ಏನು ಸರ್ ಅವ್ರಲ್ಲ DC ಆಗ್ಬೋದು, SP ಆಗ್ಬೋದು, IS ಆಗ್ಬೋದು, ಏನೇ ಒಂದು ಗೌರ್ಮೆಂಟ್ ಹೋಗ್ತದೆ. ಆದ ಕಾರಣ ಎಲ್ಲರೂ ಇಲ್ಲಿ ಸರ್ಕಾರ ಶಾಲೆ ಒಳ್ಳೆ ರೀತಿ ಸದುಪಯೋಗ ಪಡ್ಕೊಳಕ್ಕಾಗಿ ಹೇಳಿ ಶಿಕ್ಷಣದ ಮತ್ತು ಸಾಮಾಜಿಕ ಪರಿಶೋಧನಾ ಬಗ್ಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಹಿರಣ್ಣ ಅವ್ರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ದನ್ನಿ ಸರ್ ಅವರಿಗೂ ಹಾಗೂ ಅವರ ಜೊತೆ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೂ ಹಾಗೂ ಈ ಊರಿನ ಪ್ರಮುಖರು ಆಗಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಮತ್ತು ಪಾಲಕರಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿಯವರಿಗೂ ಕೂಡ ಆಯಿತು, ಇಲ್ಲಿವರೆಗೆ ನೀವು ಶಾಂತ ರೀತಿಯಿಂದ ಕುಳಿತು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದುಕೊಡ್ತಕ್ಕಂಥ ತಮಗೂ ಕೂಡ ಒಂದು ಅಭಿನಂದನೆ. ಲೈನಾಗಿ ಹೋಗಿ ನಿಮ್ಮ ಕ್ಲಾಸ್ನಾಗ